ಮಳೆ ಇಲ್ಲ ಗಾಳಿ ಇಲ್ಲ ಆದರೂ ಸಿಎಂ ಮನೆ ಮುಂದೆ ಬಿತ್ತು ಮರ. ಸಿಎಂ ಸಿದ್ದು ನಿವಾಸದ ಬಳಿಯೇ ಧರೆಗುರುಳಿದಂತಹ ಬೃಹತ್ ಮರ ರಸ್ತೆಯಲ್ಲಿ ಹೋಗ್ತಿದ್ದ ಎರಡು ವಾಹನಗಳು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಅವ್ರ ಮನೆಯಲ್ಲೇ ಬಿದ್ದಿದ್ರು ಅಷ್ಟು ಸುದ್ದಿ ಆಗ್ತಾ ಇರಲಿಲ್ಲ, ಇವರ ಮನೆ ಮುಂದೆ ಬಿದ್ದಿದ್ರು ಸುದ್ದಿ ಆಗ್ತಾ ಇರಲಿಲ್ಲ. ಇದು ಮರ ಬಿದ್ದಿದ್ದು ಸಿಎಂ ಮನೆ ಮುಂದೆ. ರಸ್ತೆಯಲ್ಲಿ ಹೋಗ್ತಿದ್ದ ಎರಡು ವಾಹನಗಳು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಮರ ಬಿದ್ದು ಟೆಂಪೋ ಟ್ರಾವೆಲರ್ ಇನ್ನೋವಾ ಕಾರು ಜಖಮ್ಮಾಗಿದೆ. ಇನ್ನೋವಾ ಕಾರ್ನಲ್ಲಿದ್ದ ಇಬ್ಬರು ಜರ್ಮನಿ ಪ್ರಜೆಗಳು ಬಚಾವಾಗಿದ್ದಾರೆ. ಪಾಪ ಅವರು ಯಾವ ಅದೃಷ್ಟ ಮಾಡಿದ್ರು. ದೊಡ್ಡಬಳ್ಳಾಪುರಕ್ಕೆ ಹೋಗ್ತಿದ್ದ ವಿದೇಶಿಗರಿಗೆ ಮರ ಬಿದ್ದು ಆಘಾತ. ಇದು ಮರ ಬಿದ್ದು ಟ್ರಾಫಿಕ್ ಜಾಮ್, 1 ಗಂಟೆ ತಡವಾಗಿ ಬಂದ ಪಾಲಿಕೆ. ಟೆಂಪೋ ಟ್ರಾವೆಲರ್ನಲ್ಲಿದ್ದ ಪ್ರಯಾಣಿಕರು ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಮಳೆ ಇಲ್ಲ ಗಾಳಿನೂ ಇಲ್ಲ. ನೋಡ್ರಿ, ಮಳೆಗಾಲ ಪ್ರತ್ಯೇಕವಾದಂತಹ ಮಾಸಗಳಲ್ಲಿ ಕಂಡುಬರುತ್ತೆ. ಬೇಸಿಗೆಗಾಲದಲ್ಲಿ ಈ ಪಾಲಿಕೆಯವರು ಏನು ಮಾಡ್ತಾರೋ, ಒಂದೊಂದು ಸಮೀಕ್ಷೆಗಳನ್ನು ಮಾಡಬೇಕು ಅನ್ನುವಂಥ ಆದೇಶಗಳು ಕೂಡ ಇದ್ದಾವೆ. ಬೃಹತ್ ಗಾತ್ರದ ಮರಗಳ ದುರ್ಬಲ ಕೊಂಬೆಗಳನ್ನು ಮುರಿದು ಹಾಕಬೇಕು. ಗಾಳಿ ಬರ್ತಾವೆ, ಇದೇನು ಅನ್ಯಗ್ರಹ ಅಲ್ಲ, ಗಾಳಿ ಇಲ್ದಲೇ ಇರತಕ್ಕಂಥ ಜಗತ್ತಲ್ಲ ಇದು, ಗಾಳಿ ಬರುತ್ತಿಲ್ಲಿ. ಆ ಗಾಳಿ ಬಂದಂತಹ ಸಂದರ್ಭಗಳಲ್ಲಿ ಮರಗಳ ಏನು ದುರ್ಬಲ ಕೊಂಬೆಗಳಿರ್ತವೆ ಅದು ಬೀಳ್ತವೆ. ಕೆಳಗೆ ಗೃಹಿಣಿಯರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಮಕ್ಕಳಿರ್ತಾರೆ. ಅಷ್ಟೇ ಯಾಕೆ, ಸಿಎಂ ಸಿದ್ದರಾಮಯ್ಯನವರು ಲುಂಗಿ ಮೇಲಕ್ಕೆ ಎತ್ಕೊಂಡು ಏನೋ ಹೊರಗೋಗಿ ನೋಡೋಣ ಅಂತೇಳಿ ಅವರೇ ಬಂದಿದ್ರಿ ಏನು ಕತೆ. ಸೊ ಈ ತರಹದ ಪರಿಸ್ಥಿತಿಗಳಿದ್ದಾಗ 1 ಗಂಟೆ ವಿಳಂಬ ಆಗಿದೆ ಈ ಬಾರಿಯೂ ಪಾಲಿಕೆಯವರು ಅಲ್ಲ ಸ್ಥಳಕ್ಕೆ ಬರೋ ಅಷ್ಟರಲ್ಲಿ. ಆ ತರಹದ್ದು ನೋಡಿ, ಆ ಮರದ ಪೀಸ್ಗಳು ನೋಡಿ ಎಷ್ಟು ದಪ್ಪ ಇದೆ. ಅದೇನಾದ್ರೂ ಬಿದ್ದರೆ ಏನು ಕತೆ. ಜೀವ ಕಳ್ಕತ್ತಾರ ಜನ, ಜೀವ ಪ್ರಾಣ ಕಳ್ಕತ್ತಾರ ಜನ. ಸೊ ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಅದೃಷ್ಟವಶಾತ್ ಕಾರ್ ಒಳಗೆ ಯಾರೂ ಇರಲಿಲ್ಲ. ವಿದೇಶಿ ಪ್ರಜೆಗಳ ಕಾರು ಅಂತ ಹೇಳಲಾಗ್ತಾ ಇದೆ, ಅವರು ಕೂಡ ಇರಲಿಲ್ವಂತೆ, ಪ್ರಾಣ ಉಳಿಸ್ಕೊಂಡಿದ್ದಾರೆ. ಮರ ಬಿದ್ದು ಟ್ರಾಫಿಕ್ ಜಾಮು ಕೂಡ ಸುದೀರ್ಘವಾಗಿ ಕಾಡ್ತು. 1 ಗಂಟೆ ತಡವಾಗಿ ಬಂದಂತಹ ಪಾಲಿಕೆ ಬಂದೇನು ಮಾಡ್ತಾರೆ ಹೇಳಿ, ಲೊಚ್ಚಿಕೊಡ್ತಾರೆ. ಆಗಬಾರ್ದಾಗಿತ್ತು ಹಿಂಗೆ, ಅದನ್ನು ತೆರವು ಮಾಡೋದಕ್ಕೆ ಇನ್ನೊಂದು ಗಂಟೆ. ಸೊ ಈ ತರಹದ ಸಮಸ್ಯೆಗಳನ್ನು ಮುಂಚಿತವಾಗಿ ಮುಂಜಾಗ್ರತಾ ಕ್ರಮವಾಗಿ ಪರಿಹಾರ ಹುಡುಕಬೇಕೇ ಹೊರತಾಗಿ ಈ ಥರದೊಂದು ಪ್ರಮಾದಗಳು ನಡೆದ ನಂತರ ಲೊಚ್ಚಗುಟ್ಟು ಯಾವ ಪ್ರಯೋಜನವೂ ಇಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯರ ಮನೆ ಮುಂದೆ ಒಂದು ಮರದ ಕೊಂಬೆ ಬಿದ್ದು ಅಥವಾ ಮರ ಬಿದ್ದು 2 ವಾಹನಗಳು ಜಖಮ್ ಆಗುತ್ತೆ ಅನ್ನೋದಾದರೆ ನಮ್ಮ ರಾಜ್ಯ ಎತ್ತ ಸಾಕ್ತಾ ಇದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.